ಬಟ್ ಇವಳಿಗೆ ಎಂಟಿ ಮೈಂಡ್ ಅದೇ ಹೇಳೋದು, ಮನಸ್ಸು ಮನೆ ಮನುಷ್ಯನ ತಲೆ ಕಾಲಿಟ್ಕೊಂಡಷ್ಟು ನಮ್ಗದು ಒಳ್ಳೇದು ಅಂತಾರಲ್ಲ, ಆತರ ಸುಮ್ಮನೆ ಎಲ್ಲೆಲ್ಲೋ ಏನೇನೋ ಮಾಡೋದಕ್ಕಿಂತ ನೀವ್ ಏನ್ ಹೇಳಿದಿರ ಅದನ್ನ 100% ಫಾಲೋ ಮಾಡಿದೀನಿ. ಯಾವ್ದೇ ಡೌಟ್ ಆಗ್ಲಿ ಯಾವ್ದೇ ಆಗ್ಲಿ ಆತರ ಇಲ್ಲ. ಇವನ್ ನನಗೆ ದರ್ಶನ ಬೇಕು ಅಂತ ಯಾವ್ದೋ ಸ್ವಾರ್ಥದಿಂದ ಆತರದನ್ನು ಮಾಡಿಲ್ಲ. ನಂಗೆ ಜಸ್ಟ್ ನೀವೇನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದೆ. ಇವನ್ ನನಗೇನೆ ಫಸ್ಟ್ ಡೇ ನನಗೆ ಗೊತ್ತಿರ್ಲಿಲ್ಲ ಅದು. ಆಕ್ಚುಲಿ ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಇವನ್ ಈ ತರ ಬೆಳಕು ಬಂದ್ರೆ ಆತರ ಬಾಬಾಜಿ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ನನಗೆ ನೀವ್ ಹೇಳ್ದಂಗ್ ಒಂದ್ಸಲಕ್ಕೆ ಡೌಟ್ ಆಯ್ತು. ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ, ಅಂದ್ರೆ ನಾನು ಯೂಟ್ಯೂಬ್ ಆಗ್ಲಿ ಎಲ್ಲಾಗ್ಲಿ ಯಾವ್ದು ನೋಡಿಲ್ಲ. ಸೊ ನಾನೇನೋ ಅನ್ಕೊಂಡಿದ್ದೆ ಹೊರಗಡೆ ದರ್ಶನ ಅಂತಂದ್ರೆ ಡಿಫ್ರೆಂಟ್ ಏನೋ ಬೇರೆ ಏನೋ ಅಂತ ಅನ್ಕೊಂಡಿದ್ದೆ. ಸೊ ನಂಗೆ ಈ ತರ ಎಲ್ಲ ಅಂತ ಗೊತ್ತಿಲ್ಲ. ಇದಾಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಬಟ್ ಇದೆಲ್ಲ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರೋ ಎಕ್ಸ್ಪೀರಿಯನ್ಸ್ಗಳು ಬೇರೆ ಬೇರೆ ತರ ಇರುತ್ತೆ. ಅವ್ರವ್ರ ಸೆನ್ಸೇಷನ್ಸ್, ಅವ್ರವ್ರ ಸಾಧನೆ ಮೇಲೆ, ಅವ್ರವ್ರ ಬ್ಯಾಕ್ ಗ್ರೌಂಡ್ ಇದ್ರ ಮೇಲೆ ಅವ್ರ ಕರ್ಮಗಳ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಡಿಪೆಂಡ್ ಆಗುತ್ತೆ ಬಾಬಾಜಿ ಮೇಲೆ. ಅವ್ರು ಯಾವ ತರ ದರ್ಶನ ಕೊಡ್ಬೇಕು ಡಿಸೈಡ್ ಮಾಡ್ತಾರೆ. ಅವರು ಮೀಡಿಯಂಗೆ ಯಾವ ತರ ನಾನು ದರ್ಶನ ಕೊಡಬೇಕು, ಯಾವ ರೂಪದಲ್ಲಿ ಕೊಡಬೇಕು, ಹೆಂಗ್ ಕೊಡಬೇಕು. ಸೊ ಅವ್ರಿಗೆ ಆಲ್ಮೋಸ್ಟ್ ಈಗ ಬಾಬಾಜಿಗೆ ನಮ್ಮ ಪಾಸ್ಟ್ ಫ್ಯೂಚರ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆಲ್ಲ. ಸೊ ಏನೈತೆ ಅವರು ಮೆಸೇಜ್ ಮುಖಾಂತರ ಕೊಡ್ತಾರೆ. ಬಟ್ ನಾವು ಸಾಧನೆ ಮಾಡ್ಕೋಬೇಕು. ಅವ್ರ ಕಣ್ಣು ನಾವು ಬೀಳ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಅಲ್ಲೆಲ್ಲ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಬಾಬಾಜಿ ಬೇಕು ಅಂದ್ರೆ ಎಲ್ಲೋ ಇವಾಗ ನೀವು ನನ್ನ ಹತ್ರ ಬಂದಿದ್ದೀರಾ, ನನ್ನ ಮುಖಾಂತರ ಸಿಗ್ತಾ ಇದೆ, ಇಲ್ಲ ಅಂದ್ರೆ ನಿಮ್ಗೆ ಸಿಗ್ತಿದೆ ಆಗ್ತಾ ಇಲ್ಲ. ಅವರು ಈಗ ಇವ್ರು ಮನೇಲಿ ಮುಂಚೆ ಮಾಡ್ತಾ ಇದ್ರು ಮೆಡಿಟೇಷನ್, ಬಟ್ ಏನೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಈ ತರ ಎಕ್ಸ್ಪೀರಿಯನ್ಸ್. ಈಗ ನಿಮ್ ಜೊತೆ ಬಂದು ಕುತ್ಕೊಂಡು ಈಗ ಆಕ್ಚುಲಿ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಬಂದು ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಕಾಮಾಗಿ ಫೀಲ್ ಆಗ್ತೀವಿ ನಾವು. ಫುಲ್ ಕಾಮ್ ಅಂದ್ರೆ ಇಲ್ಲೇ ಕುತ್ಕೊಂಡಿರ್ಬೇಕು, ಬೇಕಾದ್ರೆ ಇಲ್ಲೇ ಕುತ್ಕೊಂಡಿದ್ರೆ ಇಲ್ಲೇ ಕುತ್ಕೊಳ್ಬೇಕು ಅನ್ಸ್ತಾರೆ ನಮ್ಗೆ. ಅದೇ ಅದು ನಾನು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ಗಳೆಲ್ಲ ನೋಡಿದ್ದೀನಿ. ಆಕ್ಚುಲಿ ಹೆಂಗೆ ಗುರು ಅಂದ್ರೆ ಹಿಂಗ್ ಪತ್ತೆ ಮಾಡ್ಬೇಕು ಅಂದ್ರೆ ಇದೆ. ಅವ್ರ ಪಕ್ಕ ಕುತ್ಕೊಂಡಾಗ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು, ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್. ನಾನು ನೀವು ನಮ್ಮ ಅಪಾರ್ಟ್ಮೆಂಟ್ ಬಂದಾಗ ಇಡೀ ಎಂಟರ್ ಅಪಾರ್ಟ್ಮೆಂಟ್ ಯಾರು ಗೊತ್ತು, ಬಟ್ ನನಗೆ ಸೆನ್ಸ್ ಆಗಿತ್ತು ಇವರಲ್ಲಿ ಏನೋ ಡಿಫ್ರೆಂಟ್ ಎನರ್ಜಿ ಇದೆ ಅಂತ. ಅದು ನನಗೇನೋ ನನ್ನ ಮೋಸ್ಟ್ಲಿ ನಾನು ಈಗ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇರೋದ್ರಿಂದ ನನಗೆ ಒಂಚೂರು ಕರೆಕ್ಟ್ ಎನರ್ಜಿ ಬೇಗ ರೀಚ್ ಆಗುತ್ತೆ ಏನೋ. ಸೊ ನಿಮ್ಮನ್ನು ಐಡೆಂಟಿಫೈ ಮಾಡಿಸಿ ನಮ್ಗೆ ಇವಾಗ ಇಷ್ಟೆಲ್ಲ ಸಿಗ್ತಾ ಇದೆ. ನಮ್ದು ಯಾವುದೋ ಜನ್ಮದ ಪುಣ್ಯ. ಸೊ ಉಪಯೋಗ